ಡ್ಯಾಡಿ ಅಲ್ಲಿ ಬಿಟ್ಬಿಟ್ಟು ತುಂಬ ಮಿಸ್ ಮಾಡ್ಕೊತೀನಿ ಗಾಯ್ತು ಇವಳು. ಅವಳ ಫಸ್ಟ್ ವಿಡಿಯೋದಲ್ಲಿ ಬರೀ ಗಾಯ್ತು 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 ಅಂತಾರೆ. ಚಿಕ್ಕ ವಿಲೇಜಲ್ಲಿ ಒಂದು ಗೋಲ್ಡ್ ಅಂಗಡಿ. ಇಂಡಿಯಾ ಇಂಪ್ರೂವ್ ಆಗಿಬಿಟ್ಟಿದೆ ಜಾಸ್ತಿ. ಗಾಯ್ಸ್ ಏನು ಮಾತಾಡ್ತಿದ್ರು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಬರ್ತೀವಿ ಗಾಯ್ಸ್ ಬ್ಲಾಗ್ಗೆ. ಬಾಯ್. ನಾನು ಡಿಪ್ರೆಷನ್ಗೆ ಹೊರಟೋಗಿದ್ದೀನಿ ಸರ್. ಶೀಟ್ ಎಲ್ಲರೂ ಟ್ರೆಡಿಷ್ನಲ್ ಅಲ್ಲಿ ಬಂದವ್ರೆ. ನಾವು ನೋಡಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಮಜ್ಜಿಗೆ ಪ್ಯಾಕೆಟ್ ತಗೊಂಡಿದ್ದೀವಿ ಗಾಯ್ಸ್. ಅದೇ ಒಂದು ಕೋತಿ ಐತೆ ಹೊರಗಡೆ, ಅದಕ್ಕೆ ಈ ಅಂಗಡಿ ಹತ್ರನೇ ಕುತ್ಕೊಂಡು ತಿಂತಾ ಇದೆ, ಕುಡಿತಾ ಇದೆ. ನೋಡಿ ಡಿಪ್ರೆಷನ್. ಗಾಳಿ ಕಾಲ ಏನು ಮಾಡಕ್ಕ. ಗಾಳಿ ಕಾಲ ಅಲ್ಲ, ಹೇರ್ ಸ್ಟೈಲ್ ಹಾಳಾಗೋ ಕಾಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಡ್ಯಾಡಿ ಅಲ್ಲಿ ಬಿಟ್ಬಿಟ್ಟು ಮಜ್ಜಿಗೆ ಕುಡಿಯೋಕೆ ಬಂತು. ಇವಾಗ ಮಜ್ಜಿಗೆ ಎತ್ಕೊಂಡು ನಂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಹೋಗೋದಾರಲ್ಲಿ ಕೋತಿಗಳು ನಮಗೂ ಅಂಗಡಿ ಹತ್ರ ಯಾರಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದ್ದಾರೆ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಇದ್ದಾರೆ ತೋರಿಸಿದ ತಕ್ಷಣ ಅವ್ರು ಹೋಗ್ಬಿಟ್ರು. ಇವತ್ತು ಪಿ ಜಿಗೆ ಶಿಫ್ಟ್ ಆಗ್ತಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಹೋಗೋದು. ಪ್ಯಾಕ್ ಮಾಡಿ ಬಂದಿದ್ದೀನಿ. ಇವಾಗ ಬಸ್ಸಲ್ಲಿ ಹೋಗೋದು. ಲಗೇಜ್ ಹಂಗೆ ಎತ್ಕೊಂಡು ಹೋಗೋದು. ತುಂಬ ಮಿಸ್ ಮಾಡ್ಕೊತೀನಿ ಗಾಯ್ತು ಇವಳು. ಸೀರಿಯಸ್ಲಿ ಸುಳ್ಳು. ಇಷ್ಟಲ್ಲಿ ಯಾವ ಕುರ್ಕುರೆ ತೊಗೊಂಡು? ಗ್ರೀನ್ ರೆಡ್ ಪಫ್ ತಿಂಟಾರ ಬರೀ ಇಂಥದೆಯಾ? ಅಕ್ಕನ ಕೈಯಾಗ ದುಡ್ಡು ಬಂದಿದೆ ಅಂತ ತಂಗಿಗೆ ಬಂದ್ಬಿಡ್ತಾ ಗೈಸ್. ಆದ್ರೆ ನಾವು ಕೊಡಿಸ್ತಾ ಇಲ್ವಾ? ಗೈಸ್ ಬಂದಿಲ್ಲ. ನೀನಂದ ಏನಿಲ್ಲ ಗಾಯ್ಸ್ ಅಲ್ಲಿ ಬರೋದೆ ಗಾಯ್ಸ್. ಅವಳ ಫಸ್ಟ್ ವಿಡಿಯೋದಲ್ಲಿ ಬರೀ ಗಾಯ್ತು 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 ಅಂತಾರೆ. ಅಂಕಿತಾ ನಂಗೆ ಹೇಳ್ತಾಳೆ. ಆಫ್ ಮಾಡ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂತ ಆಫ್ ಮಾಡ್ತೀನಿ. ಬೇಡ ಎಕ್ಸ್ಚೇಂಜ್ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತಿದ್ದೇನೆ. ಹೋಗೋಣಮ್ಮ ಬಾಳೆ ಯೋಗ ಇಕ್ಕವೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗೋದನ್ನ ನೋಡು. ಚಿಕ್ಕ ವಿಲೇಜಲ್ಲಿ ಒಂದು ಗೋಲ್ಡ್ ಅಂಗಡಿ. ವಿಲೇಜ್ ತೋರಿಸಿ ಆ ಕಡೆ ಈ ಕಡೆ ಎಲ್ಲ. ದಿಸ್ ಇಸ್ ಅ ವಿಲೇಜ್. ಆ ವಿಲೇಜಲ್ಲಿ ಮನೆ ತೋರಿಸೆ. ಇಂಡಿಯಾ ಇಂಪ್ರೂವ್ ಆಗಿಬಿಟ್ಟಿದೆ ಜಾಸ್ತಿ. ಈ ಮನೆ ನೋಡಿ, ಆ ಮನೆ ಪಕ್ಕ ಗೋಲ್ಡ್ ನೋಡಿ. ಆ ಮನೆ ಪಕ್ಕ ಗೋಲ್ಡ್ ಅಂತೆ. ಚೆನ್ನಾಗಿದೆ. ಗೋಲ್ಡ್ ಅಂಗಡಿ. ಇಂಡಿಯಾ ಈಸ್ ಡೆವಲಪಿಂಗ್. ಇವಾಗ ಡೆವಲಪಿಂಗ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕರೆಕ್ಟ್ ನಾವು ಬಂದಿದ್ದ ತಕ್ಷಣ ಬ್ಯಾಂಕ್ ಅವ್ರು ಲಂಚ್ಗೆ ಹೋದ್ರು. ನಮ್ಮದು ಮನೆ ಹತ್ರ ಹಿಂಗೆ ಇತ್ತು. ಅಂದರೆ ನಮ್ಮ ಡ್ಯಾಡಿ ಹಂಗೆ ಇದ್ದಿರೋದು. ಹಿಂಗೆ ನಂದಿತ್ತು ಆ್ಯಕ್ಚುಲಿ. ನಿಧಾನ ಮಾತಾಡೋ ಆಯ್ತು. ನಮ್ಮ ಡ್ಯಾಡಿದು ಬೇರೆನೇ ಪ್ಲ್ಯಾನ್ ಇತ್ತು. ಆ ತಾತನವ್ರ ಕಾಲದಲ್ಲಿ ಹೆಂಗೆ ಕಟ್ಟಿದ್ರು ಹಂಗೆ ಕಟ್ಟಬೇಕಂತೆ ಗೈಸ್ ನಮ್ಮ ಡ್ಯಾಡಿ. ನೋಡಿ ಹಿಂಗೆ ಸೇಮ್ ಹಿಂಗೆ ಇರೋದು ನಮ್ಮ ಮನೆ. ನಮ್ಮ ಮನೆ ಮೇಲೆ ಅಂತ ವಾಕ್ಸಿಲ್ಲ ರೀ ಅಂತ. ಹಾಂ ಅಂತ ಆಗ್ತಿಲ್ಲ. ಸ್ವಲ್ಪ ಕೆಲಸ ಇತ್ತು ಗೈಸ್. ಬ್ಯಾಂಕ್ ಹತ್ರ ಬಂದಿದ್ವಿ ನಾನು, ನಮ್ಮ ಡ್ಯಾಡಿ, ನಮ್ಮ ಅಕ್ಕ.
పెట్టేతల వచ్చింది గైస్. ఇక్కడ ఒక క్రికెట్ గ్రౌండ్ తయారు చేసి ಮ್ಯಾಚ್ ಕನ್ನಡದಲ್ಲಿ ಮಾತಾಡೆ. ಮ್ಯಾಚ್ ಸ್ಟಾರ್ಟ್ ಮಾಡೋದು ಗಾಯಸ್. ಇಲ್ಲಿ ಇದನ್ನೇನೋ ಥರ ಗೊತ್ತಿಲ್ಲ ಕನ್ನಡದಲ್ಲಿ. ಇನ್ನೇನು ಅಣೆ ಇಲ್ಲಿ ಸ್ವಲ್ಪ ಏನೋ ಹುಡ್ಬಿಟ್ಟಿದೆಯಲ್ಲ ಹೇರ್ ಬಂಡ್ಲಿ ಕೂದಲು. ಇಂಗ್ಲೀಷ್ ಮೀಡಿಯಮ್ ಓದಿರೋದು ಇವಳು. ಇಂಗ್ಲೀಷ್ ಮೀಡಿಯಮ್ ನಾವು ಕನ್ನಡಿಗರು ಅವಾಗೆಲ್ಲ ಕನ್ನಡ ಮಾತ್ರ ಮಾತಾಡಬೇಕು ಅಂದ್ಬಿಟ್ಟು ಕನ್ನಡ ಮಾತ್ರ ಮಾತಾಡ್ತೀವಿ guys. ಒಂದೇ ಒಂದು ಅಕ್ಷರ ಕನ್ನಡ ಇಂಗ್ಲೀಷ್ ಮಾತಾಡಲ್ಲ, ಬರ್ಕೊಡ್ತೀನಿ. ಯಾಕಂದ್ರೆ ಬರಲ್ಲ ಮಾತಾಡಕ್ಕೆ. ನಮ್ಗಂತೂ ಗೊತ್ತಿಲ್ಲ, ನಾವನ್ನ ಬೇರೆ ಊರವರು. ಬ್ಯಾಂಕ್ ಲಂಚ್ ಟೈಮ್ ಎಲ್ಲ ಗೊತ್ತಿಲ್ಲ. ಇದೇ ಊರವರು 2 ಗಂಟೆ ಕರೆಕ್ಟಾಗಿ ಬರ್ತಿದ್ದಾರೆ ಮತ್ತು ವಾಪಸ್ ಹೋಗ್ತಿದೆ. ಅದ ಕಾಂಟೆಂಟ್ ಕ್ರಿಯೇಟರ್ ರೋಡು, ನಾವು ಬಿಲ್ಡಿಂಗ್ಸ್ ಕೂತ್ಕೊಂಡಿದ್ದೀವಿ. ಗೈಸ್ ಏನು ಮಾತಾಡ್ತಿದ್ರು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಬರ್ತೀವಿ ಗೈಸ್ ಬ್ಲಾಗ್ಗೆ. ಬಾಯ್. ಇದೇ ಲಾಸ್ಟಾಗಿ ಇದು ಲಾಸ್ಟ್ನಾಗ ಹಾಕಿ ನೀನು. ಅದೊಂದು ವಿಡಿಯೋ ಐತಲ್ಲ ನೋಡಿದ್ಯಾ? ನೋಡಿ. ಹಾಯ್ ಗೈಸ್, ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಆನ್ ಮಾಡಿದ್ದೀನಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರ್ತೀನಿ ಗೈಸ್, ಬಾಯ್. ನಾಳೆ ಮಾತಾಡ್ತಿದ್ದೆ ತೊಟ್ಟಾಗ್ತೀನಿ. ನಾಳೆನೂ ಅದೇ, ನಾಳೆ ಗೊತ್ತಾಗ್ಬಿಡ್ತೈತೆ. ನಾಳೆಗೆ ನಂಗೆ ಗೊತ್ತಿಲ್ಲ, ನನಗೆ ಒಂದೇ ವಿಡಿಯೋ ನೋಡ್ರಿ. ನೀವು ನಮ್ಮ ವೀಡಿಯೋಸ್ ಎಲ್ಲ ತಪ್ಪದೆ ನೋಡ್ರಿ ಗೈಸ್. ಗೈಸ್ ಇಂಗ್ಲೀಷ್ ಪ್ರಜೆಗಳೇ ತಪ್ಪದೇ ನೋಡ್ರಿ. ಜನರೇ ಯಾಕೆ ಜನರೇ? ನಾನು ಡಿಪ್ರೆಷನ್ಗೆ ಹೊರಟೋಗಿದ್ದೀನಿ ಜನರೇ. ನನ್ನ ಬಿಟ್ಟಿದ್ದೀನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತೇ. ಕಿಪ್ಪಿ ಕೀರ್ತಿ ಫೇವ್ರೇಟ್ ಹೀರೋಯಿನ್. ಹೌದು ನೋಡಿ, ಸೇಮ್ ಇದಾರಲ್ಲ. ಫೇವ್ರೇಟ್ ಹೀರೋ. ಇವರಿಬ್ರು ಸೇಮ್ ಇದಾರಲ್ಲ ನೋಡಕ್ಕೆ. ಇವಳು ಕಿಪ್ಪಿ ಕೀರ್ತಿ. ನೋಡ್ರಿ ಒಂದು ಆ್ಯಂಗಲಿಂದ ನೋಡಿ. ಕಿಚನ್ ಅದು ಯಾರೋ ಇಂಜಿನಿಯರ್ ಸರಿಯಾಗಿ ಪಾಪ ಅವ್ನು ಇಷ್ಟು ಯೋಚನೆ ಮಾಡಿರ್ಬೇಕು. ಅವ್ನು ಇಷ್ಟು ಯೋಚನೆ ಮಾಡಿರ್ಬೇಕು ಪಾಪ. ಏನು ಓದ್ತಾ ಇಲ್ಲ, ಮನೇಲಿ 1000 ಐತೆ. ಇವ್ರು ಹಿಂಗೆ ಅನ್ಕೊಂತಾರೆ ಗೈಸ್. ನಾನು ಇವಾಗ ವಿಡಿಯೋ ಮುಂದೆ ಕೂತಿದ್ದೀನಿ, ಏನು ಮಾತಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ಎಷ್ಟು ಯೋಚನೆ ಮಾತಾಡ್ತಾ ಇದ್ದೀನೋ ನಂಗೊಬ್ಬಳಿಗೆ ಗೊತ್ತಾಗ್ತದೆ. ಮಾತಾಡಿ, ಕಷ್ಟಪಡು ಸ್ವಲ್ಪ. ಈ ಗಾಳಿ ಏನಕ್ಕೆ ಬರ್ತದೆ ಗೊತ್ತಿಲ್ಲ. ಫುಲ್ ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ತೈತಿ. ಎಲ್ಲಿ ಇಯರಿಂಗ್ಸು ಜ್ಯುವೆಲರೀಸ್ ನೋಡಿದ್ರೆ ಅಲ್ಲಿ ನಿಂತು ಬಿಡ್ತಾಳೆ ಇವಳು. ಪೂಜಾ ನೋಡ್ತಿರೋದು ಏನಿದೆ ಅಂತ. ಯಾವ್ದು ಬೇಕು ನಿಂಗೆ? ಚೆನ್ನಾಗಿರೋದು ನೋಡಿದ್ರೆ ಇದು ಚೆನ್ನಾಗಿದೆ. ನಾನು ನೋಡು, ದಿಸ್ ಒನ್ ಚೆನ್ನಾಗಿದೆ. ನೈಸ್. ಅವನಲ್ಲಿ ಯಾಕೆ ಹಿಂಗೆ ಕಾಣಿಸ್ತಿದೆ? ಸ್ಟಾರ್ಟೆಡ್ ಸರ್ಚಿಂಗ್ ಗೈಸ್. ವಿಚ್ ಒನ್? ಬ್ಲ್ಯಾಕ್? ದಟ್ ಈಸ್ ಆಲ್ಸೋ ಕ್ಯೂಟ್. ದಟ್ ಈಸ್ ಹಾರ್ಡ್. ಡಿಸೈನ್ ಚೇಂಜ್ ಇದೆ. ಇದು ಚೆನ್ನಾಗಿದೆ. ತಗೊಂಡು ಯೂಸ್ ಇಲ್ಲ. ಇದು ಬಿಚ್ಚಿದ್ರೆ ನಮ್ಮ ಮಮ್ಮಿ ಅಷ್ಟೇ ಸಾಯಿಸ್ಬಿಡ್ತಾರೆ. ನೈಸ್. ಭಯ ये दे दो भैया. भैया ये निकालना क्या? निकलो जोर से. ಎರಡಿದೆ. ಇದು ಇಲ್ಲಿ ಇಟ್ಕೊಳೋದು, ಇದು ಇಲ್ಲಿ ಇಟ್ಕೊಳೋದು. 2 ಚುಚ್ಚಿರೋರ್ಗದು. ತಗೋಕಿತ್ಲಾ? ಪೂಜಾ ಇದು ಚೆನ್ನಾಗಿ ಅನಿಸ್ತಿಲ್ವಾ? ದಿಸ್ भैया और एक बार से स्कैनर दे दो. व्हाट इज दिस बिहेवियर? ठीक से करो. ಏ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಲೈಟ್ ಹಾಕಿರೋದಕ್ಕೆ ಫ್ಲಾಶ್ ಹಾಕಿರೋದಕ್ಕೆ ಶಿಟ್. ಈ ಹುಡುಗಿನೇ ಹಂಗಂತಿಲ್ಲ. ಎಲ್ಲರೂ ಟ್ರೆಡಿಷ್ನಲ್ ಅಲ್ಲಿ ಬಂದವ್ರೆ. ನಾವು ನೋಡಿ ಇವಳು ನೋಡಿ
ಯಾರು ಕಾಣಿಸ್ತಾನೆ ಇಲ್ಲ ಬ್ರೋ. ಶಿಟ್. ನಾವೇನು ಟ್ರೆಡಿಷ್ನಲ್ ಇಲ್ಲ, ಫುಲ್ ನೈಟ್ ಡ್ರೆಸ್ಸು. ಗುರು ಪೌರ್ಣಿಮಾ ಸ್ಪೆಷಲ್. ಅಫ್ಕೋರ್ಸ್ ಫುಲ್. ಅಲ್ಲಿ ಇನ್ನೂ ನೋಡ್ತಿದ್ದಾಳೆ. ಅದೇ ರೆಂಟ್ ಕೊಡೋಕ್ಕಾಗತ್ತೆ. ಹಂಗೆ ಮಾಡಬಾರ್ದು. ಇವರಿಬ್ರು ನೋಡಿ ಯೂಸ್ ಮಾಡ್ತಿರೋದು ಅವಳನ್ನ. Pooja, don't do like that. What you did, Pooja? What you did? Baby's gone. ಹೊಡ್ಬಿಡ್ತಾಳೆ ಮಾಡೋಳನ್ನ. ಎಳ್ಳಿನ ಮಿಮಿಕ್ ಮಾಡ್ತಿದ್ದಾಳೆ ನೋಡು. ಇವರಿಬ್ಬರು ನೋಡು ಐ ಕಾಂಟ್ಯಾಕ್ಟ್. ಅವಳು ಮಾತಾಡಲ್ಲ. ಸುಮ್ಮನೆ ನೋಡಿ. ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ ಇವಳಿಗೆ, ಟ್ರೆಡಿಷನಲ್ ಹಾಕೊಂಡಿಲ್ಲ ಅಂತ. ಇಲ್ಲಿ ಫೋಟೋಗ್ರಫಿ ನೋ ಫೋಟೋಗ್ರಫಿ ನೋಡಿ. ಸಮಸ್ತ ಸಂಪನ್ಮೂಲಗಳಾಗಿ ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು ಇವೆಲ್ಲವನ್ನು ಕಾಪಾಡಿಕೊಂಡು ತನ್ನ ಮನೆಯನ್ನು ಸೇರಿ ಎಲ್ಲರನ್ನೂ ಕರೆಸಿ ಶಾಸ್ತ್ರೋಕ್ತವಾಗಿ ಇದೇನೇ ಕೂಗಿಸ್ಬೇಕು ಅಂತ ಗೊತ್ತಿಲ್ಲ ತಾನೇ. ಏನಕ್ಕೆ ಅದನ್ನು ಮಾಡೋದು? ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾವು ಮಾಡಿದ್ವಿ. ಜಾಸ್ತಿ ಆಗಿಬಿಟ್ಟಿದೆ ನಮಗೆ, ಪ್ರಸಾದ ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ಅಂತಲ್ಲ, ಇಷ್ಟು ತಿನ್ನೋದು ಕಷ್ಟನೇ. ಇವು ಗೈಸ್ ಖಾಲಿನೇ ಆಗ್ತಿಲ್ಲ. ಹೇಳ್ದು ನೋಡಿ. ಆ್ಯಂಡ್ ನಮ್ಮ ಅಕ್ಕಂದು ನೋಡಿ, ಪೂಜಕ್ಕ. ಸಾಕು ಅಂದ್ರೆ ಆಗ್ತಾನೆ ಇದ್ದಾರೆ, ಬಿಡ್ತಾನೆ ಇಲ್ಲ. ಹಾಂ, ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಾಕಂಕಲ್ ಅಂದರು ಇನ್ನೊಂದ್ಸಲ. ಈ ಮಾಡಿ